ನಮ್ಮ ಲೈಫಲ್ಲಿ ನಮ್ಮನ್ನ ಇಷ್ಟಪಡೋ ತರ ನಡೆಸುವಂತ ವ್ಯಕ್ತಿಗಳ ಬಗ್ಗೆ ಇಲ್ಲಿ ನಿಮಗೆ ಯಾವ ಲಕ್ಷಣಗಳಿರುತ್ತೆ ಅದನ್ನ ಹೇಳ್ತಾ ಹೋಗ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ರಿಲೇಶನ್ಶಿಪ್ ಮೇಲೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಕೊನೆ ತನಕ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಬಳಸ್ಕೊಳ್ಳಕ್ ತುಂಬಾ ಪ್ರಯತ್ನ ಪಡ್ತಾರೆ, ಬಳಸ್ಕೊಳ್ಳಕ್ಕೆ ಇರ್ತಾರೆ. ನೋಡಿ, ಆ ರಿಲೇಶನ್ಶಿಪ್ ಅಲ್ಲಿ ಮ್ಯಾಕ್ಸಿಮಮ್ ಅವ್ರ ಕೆಲಸ ಆಗೋದಕ್ಕೆ ಮಾತ್ರ ಪ್ರಯತ್ನ ಪಡ್ತಿರ್ತಾರೆ. ನಿಮ್ಮ ಸಕ್ಸಸ್, ನಿಮ್ಮ ಡ್ರೀಮ್, ನಿಮ್ಮ ಗೋಲ್, ನಿಮ್ಮ ಖುಷಿ, ನಿಮ್ಮ ಹ್ಯಾಪಿನೆಸ್ ಯಾವುದು ಅವ್ರಿಗೆ ಮ್ಯಾಟ್ರೇ ಅಲ್ಲ. ಬರೀ ಅವ್ರ ಬಗ್ಗೆ ಮಾತ್ರ ಥಿಂಕ್ ಮಾಡ್ತಾರೆ. ನಿಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ, ನೀವೆಲ್ಲಿಗೆ ಹೋಗ್ಬೇಕು, ನಿಮ್ಮ ರೀಚ್ ಏನು, ನಿಮ್ ಕಷ್ಟ, ಇದ್ಯಾವುದು ಕೇಳಲ್ಲ. ಅವ್ರ ಕಷ್ಟ ಹೇಳ್ಕೊತಾರೆ, ಅವ್ರದೇ ಮಾತಾಡ್ತಾರೆ, ಅವ್ರದ್ದು ಡ್ರೀಮ್ ಆಗ್ಬೇಕು, ಅವ್ರದ್ದು ಸಕ್ಸಸ್ ಆಗ್ಬೇಕು, ಅವರೇ ಚೆನ್ನಾಗಿರ್ಬೇಕು, ಇದಿಷ್ಟನ್ನ ಥಿಂಕ್ ಮಾಡ್ತಾರೆ. ಓಕೆ, ಯಾರು ಬರೀ ಅವ್ರ ವಿಚಾರದ ಬಗ್ಗೆ ಮಾತ್ರ ಯೋಚನೆ ಮಾಡಿ ಮಾತಾಡ್ತಾ ಮಾತಾಡ್ತಾ ಎವ್ರಿ ಡೇ ಕಳಿತಿರ್ತಾರಲ್ಲ ನಿಮ್ಮೊಟ್ಟಿಗೆ, ಅಲ್ಲಿ ನಿಮ್ಮನ್ನ ಬಳಸ್ಕೋತಿದ್ದಾರೆ ಅಂತ ಅರ್ಥ. ನೀವು ಅದನ್ನ ಇಂಪ್ರೆಸ್ ಆಗ್ಬಿಡ್ಬೇಡಿ. ನಮ್ಮೊಟ್ಟಿಗೆ ಸಮಯ ಕಳೀತಿದ್ದಾರೆ, ನಮ್ಮೊಟ್ಟಿಗೆ ಮಾತಾಡ್ತಿದ್ದಾರೆ, ಅವ್ರು ನೋಡ್ಲಿಕ್ಕೆ ಚೆನ್ನಾಗಿದ್ದಾರೆ, ನಮ್ಮೊಟ್ಟಿಗೆ ಇದಾರೆ ಅಂದ್ಮೇಲೆ ಇಲ್ಲ, ನಿಮ್ಮನ್ನು ಬಳಸ್ಕೋತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಅಂಡ್ ಅವ್ರು ಕ್ಲಿಯರ್ ಆಗಿ ಹೇಳಿದ್ರೆ ಅದು ಬೇರೆ. ಕ್ಲಿಯರ್ ಆಗಿ ಹೇಳಿದೆ ನಿಮ್ಮನ್ನ ಈ ತರ ಮಾಡ್ತಿದ್ರೆ ಬಳಸ್ಕೋತಾ ಇದ್ದಾರೆ, ಹುಷಾರಾಗಿರಿ. ಇದು ಮೊದಲನೇ ಲಕ್ಷಣ. ಎರಡನೇ ಲಕ್ಷಣ ನೋಡೋಣ. ಏನು ಅಂದ್ರೆ ಹೊಗಳಿಕೆ ಜಾಸ್ತಿ ಇರುತ್ತೆ ರೀ. ಹೊಗಳಿಕೆ ಯಾವ ತರ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ, ಹೊಗಳುವಂತ ಸಿಚುವೇಶನ್ ಇರಲ್ಲ ಆ ಟೈಮಲ್ಲಿ. ನೀವು ಅಂದ್ರೆ ಏನ್ ಗೊತ್ತಾ, ತುಂಬಾ ಒಳ್ಳೆ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಿ ಕೆಲಸಗಳನ್ನ ಮಾಡ್ಕೊಳ್ಳುವಂತ ಜನ ಇವತ್ತಿನ ಜನರೇಷನ್ ಇದ್ದಾರೆ. ಒಟ್ನಲ್ಲಿ ಹೊಗಳೋದೇ ಅವ್ರ ಕೆಲಸ. ನಿಮ್ ಕಡೆಯಿಂದ ಹೊಗಳಿದ ತಕ್ಷಣ ನಿಮಗೊಂದು ನಾನು ಹಿಂಗ ಅಂತ ನಿಮಗೊಂದು ಬರುತ್ತೆ. ಹೊಗಳಿದ್ಮೇಲೆ ನೀವು ಅವ್ರಿಗೇನ್ ಕೆಲಸ ಮಾಡ್ಕೊಡ್ಬೇಕು ಅದ್ ಮಾಡ್ಕೊಡ್ತೀರಿ. ಸುಮಾರು ಕೌನ್ಸಿಲಿಂಗ್ ಅಲ್ಲಿ ನೋಡಿದೀನಿ ಸರ್, ಹೊಗಳಿ 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 ನಮ್ಮ ಬಗ್ಗೆ ಎಲ್ಲ ನಮ್ಮ ಕಡೆ ಇಸ್ಕೊಂಡ್ಬಿಟ್ರು ಸರ್, ಎಲ್ಲ ಮಾಡ್ಬಿಟ್ರು ಸರ್ ಅಂತೇಳಿ. ನಿಮ್ಗೂ ಒಂದು ಓಕೆ, ಏನ್ ಕೊಡ್ಬೇಕು ಅದ್ ಕೊಡೋಣ, ಎಲ್ಲಾನು ಮಿತಿ ಮೀರಿ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಕಳ್ಕೊತಾ ಇದ್ದೀರಾ, ನಿಮ್ಮನ್ನು ಬಳಸ್ಕೊತಾ ಇದ್ರೆ ನೀವು ಹಾಳಾಗ್ತಿದ್ದೀರಾ ಅಂತ ಅರ್ಥ ಆಯ್ತಾ. ಅವಶ್ಯಕತೆಗೂ ಮೀರಿ ಹೊಗಳ್ತಾ ಇದ್ರೆ ಅಥವಾ ರಿಯಾಲಿಸ್ಟಿಕ್ಗೂ ಮೀರಿ ಹೊಗಳ್ತಾ ಇದ್ರೆ ಅಲ್ಲಿ ಬಲಿಪಶುಗಳಾಗ್ತಿದ್ರಿ, ಬಲಿಕ ಬಕ್ರ ಆಗ್ತಿದ್ರಿ. ನೆನಪಲ್ಲಿ ಇರ್ಬೇಕು ಈ ವಿಚಾರ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಬ್ಯೂಟಿಗೆ ಬೆಲೆ ಜಾಸ್ತಿ ಕೊಡ್ತಾರೆ. ರೈಟ್, ನಿಮ್ಮಲ್ಲಿ ನಿಮ್ಮ ಗುಣ ಒಳ್ಳೇದಿದೆಯಾ? ಈಗ ನೋಡಿ, ಕೆಲವೊಂದು ರಿಲೇಶನ್ಶಿಪ್ ಅಲ್ಲಿ ನಾನು ನೋಡಿದ್ದೀನಿ, ಪಾಪ ತುಂಬಾ ಸಪೋರ್ಟ್ ಮಾಡ್ತಾರೆ, ಎಲ್ಲಾದ್ರದ್ದು ಏನು ಕೇಳಲ್ಲ, ಮತ್ತೊಂದಿನ ಎಲ್ಲ ಮಾಡ್ತಾರೆ, ಅವರಿಗೆ ಮೋಸ ಮಾಡ್ತಾರೆ, ಅವರಿಗೆ ಅನ್ಯಾಯ ಮಾಡ್ತಾರೆ, ಅವರಿಗೆ ನೋವು ಮಾಡ್ತಾರೆ. ರೈಟ್, ಇದು ನಾನು ಯಾಕೆ ಇದನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ಒಳ್ಳೆ ಗುಣವಂತರಿಗೆ ಬೆಲೆ ಇಲ್ಲ, ನಂಬಿಕಸ್ಥರಿಗೆ ಬೆಲೆ ಇಲ್ಲ. ಬ್ಯೂಟಿಫುಲ್ ಆಗಿದ್ದಾರಾ, ನೋಡ್ಲಿಕ್ಕೆ ಚೆನ್ನಾಗಿದ್ದಾರಾ, ಅದಕ್ಕೆ ಮಾತ್ರ ಬೆಲೆ. ನಿಮ್ ಬ್ಯೂಟಿ ಹೋಯ್ತಾ ನಿಮ್ಮನ್ನ ಬಿಟ್ಟು ಹೋಗ್ತಾರೆ. ಬ್ಯೂಟಿಗೆ ಮಾತ್ರ ಕನ್ಸರ್ನ್ ಮಾಡ್ತಾರೆ, ಬ್ಯೂಟಿಗೆ ಮಾತ್ರ ಫೋಕಸ್ ಮಾಡ್ತಾರೆ, ಬ್ಯೂಟಿಗೆ ಮಾತ್ರ ಕನೆಕ್ಟ್ ಆದಂತವ್ರು. ಇವರು ಇಷ್ಟಪಡೋ ತರ ಆಕ್ಟ್ ಮಾಡುವಂತ ಜನ ಇವರು. ರೈಟ್, ಅಂದ್ರೆ ವ್ಯಕ್ತಿತ್ವ ಹೆಂಗಾನ ಇರಲಿ, ಸಂಸ್ಕಾರ ಹೆಂಗಾನ ಇರಲಿ, ಬ್ಯೂಟಿ ಇಸ್ ದ ಮ್ಯಾಟರ್ ಇವ್ರಗಳ ವಿಚಾರದಲ್ಲಿ. ಪಾಯಿಂಟ್ ಅರ್ಥ ಆಗ್ತಿದೆ ಅಂತ ಅನ್ಕೋತಾ ಇದ್ದೀನಿ. ಓಕೆ, ಸೊ ಅದಕ್ಕೇನೆ ಈ ತರದ ಲಕ್ಷಣಗಳಿದ್ರೆ ಅಲ್ಲಿ ನೀವು ನಿಮ್ಮನ್ನ ಇಷ್ಟಪಡ್ತಿದ್ರ ಅಂತ ಅನ್ಕೊಳ್ಬೇಡಿ. ನೀವು ಬಳಕೆ ಆಗ್ತಿದ್ದೀರಾ, ನಿಮ್ಮನ್ನ ಅವರು ಯೂಸ್ ಮಾಡ್ಕೋತಾ ಇದ್ದಾರೆ, ನೆನಪಲ್ಲಿರ್ಲಿ. ಓಕೆ, ಸೊ ಈ 3 ಲಕ್ಷಣ ಇದ್ರೆ ಬೇಗ ಹುಷಾರಾಗಿ, ನೀವು ಬುದ್ಧಿವಂತರಾಗಿ ಅವರೊಟ್ಟಿಗೆ ಇರ್ಬೇಕಾ ಎಕ್ಸಿಟ್ ಆಗ್ಬೇಕಾ ಥಿಂಕ್ ಮಾಡಿ. ಓಕೆ ಸ್ನೇಹಿತರೆ, ಏನ್ ಅನಿಸ್ತು ವಿಡಿಯೋ ಕಮೆಂಟ್ ಸೆಕ್ಷನ್ ಹೋಗಿ ಕಮೆಂಟ್ ಮಾಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.